ಮುಂದೆ ಮಿಥುನ ರಾಶಿಗೆ ಗುರುಬಲ ಕಡಿಮೆ, ನಿಧಾನವಾಗಿರ್ತಕ್ಕಂಥ ಪ್ರಗತಿ, ಕೆಲವೊಬ್ಬರಿಗೆ ಅಧಿಕಾರ ಪ್ರಾಪ್ತಿ ಕೂಡ ಆಗ್ತಕ್ಕಂತಹ ಒಂದು ಸಂದರ್ಭ ಉಂಟು. ಮಿಥುನ ರಾಶಿಯವರಿಗೆ ರಾಹುವಿನ ದೋಷ 9ನೇ ಮನೆಯಲ್ಲಿದೆ. ರಾಹು ದೋಷವೇ 9ರಲ್ಲಿ ಇದ್ದರೆ ಅದು ನೋಡೋಣ ಏನು ಅಂತ. ಗುರುಬಲ ಹೋದ ತಿಂಗಳು ಹೇಳಿದ್ದೆ ನಾನು ಏಪ್ರಿಲ್ನಲ್ಲಿ. ಗುರುಬಲ ಅನ್ನೋದು ನಿಮಗೆ ಇಲ್ಲದೆ ಹೋದರೂ ಕೂಡ ಗುರುವಿನ ಅನುಕೂಲ ಇರತಕ್ಕಂತಹ ವರ್ಷ ಇದು ಅಂತಂತ ಮಿಥುನ ರಾಶಿಗೆ. ಯಾಕಂದರೆ ಮಿಥುನ ರಾಶಿಗೆ ಗುರು ಬಂದಾಗ ಕೇವಲ 4 ಡಿಗ್ರಿ ಮುಂದೆ ಹೋದ ನಂತರ ಅವನು ಉಚ್ಚದ ಭಾವಕ್ಕೆ ಹೋಗ್ತಾನೆ. ಅದನ್ನು ಅಭಿಲಾಷಿ ಗ್ರಹ ಅಂತ ಕರೀತಾರೆ ಜ್ಯೋತಿಷ್ಯದಲ್ಲಿ. ಹಾಗಾಗಿ ಗುರುಬಲ ಇಲ್ಲ ಅಂತಂತ ಮಿಥುನ ರಾಶಿಯವರು ಮದುವೆಗೆ ಮುಂದೆ ಹಾಕೋದು ಅಥವಾ ಇನ್ನೇನೋ ಶುಭ ಕೆಲಸಗಳಿಗೆ ಮುಂದೆ ಹಾಕೋದು ಅಂತ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಮಾಡ್ಬೋದು ಈ ವರ್ಷ. ನಾಳೆ ಗುರು ಹಸ್ತಕಾಲ ಕಳೆದ ಮೇಲೆ ಜುಲೈ ಫಸ್ಟ್ ವೀಕ್ ಆದಮೇಲೆ ನೀವು ಮಾಡಬಹುದು. ಏನು ಒಳ್ಳೆ ಕೆಲಸಗಳು ಶುಭ ಕೆಲಸಗಳು ಆಗ್ತದೆ, ಕೈ ಹಿಡಿತದೆ ಮಿಥುನ ರಾಶಿಯವರಿಗೆ. ಸ್ವಲ್ಪ ಪ್ರಗತಿ ನಿಧಾನ ಆಗ್ತದೆ. ಯಾಕಂದರೆ ಗುರುವಿನ ಬಲ ಇಲ್ಲ, ಸ್ವಲ್ಪ ಸ್ಲೋ ಆಗ್ತದೆ ಒಂದು ತಿಂಗಳು. ಮತ್ತು ಹಲವರಿಗೆ ಯಾವುದಾದ್ರೂ ಒಂದು ಬೆಟರ್ಮೆಂಟ್ ಆಗುವಂಥದ್ದು, ಬಡ್ತಿ ಆಗೋದು, ಹೊಸ ಕೆಲಸ ಸಿಗ್ತಕ್ಕಂಥದ್ದು, ಬೇರೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಆಸ್ತಿ ಪಾಸ್ತಿಗಳ ಒಂದು ವಿಷಯದಲ್ಲಿ ಏನಾದರೂ ಒಂದು ಪ್ರಗತಿಯಾಗಿ ಅದು ಕೈಗೆ ಬರುವಂಥದ್ದು, ಈ ರೀತಿಯೆಲ್ಲ ಶುಭ ಫಲಗಳನ್ನು ಮಿಥುನ ರಾಶಿಯವರಿಗೆ ಇದೆ. ರಾಹು ದೋಷ ಉಂಟು. 9ನೇ ಮನೆಯ ರಾಹು ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂತಹ ದೈವದೇವರುಗಳು, ನಾಗದೇವರುಗಳು, ಈಶ್ವರ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಈಶ್ವರ ಗಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ದೈವ ದೇವತೆಗಳು, ಇಂಥವ್ರದ್ದೆಲ್ಲ ಸ್ವಲ್ಪ ಋಣಗಳು ಇರ್ತದೆ ಅಥವಾ ದೋಷಗಳು ಇರ್ತದೆ. ಅದನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು. ಬಿಟ್ಟು ಹೋಗಿದ್ದರೆ ನಿಮ್ಮ ಕುಟುಂಬದ ದೈವದೇವರುಗಳು, ನಾಗರ ಕಲ್ಲುಗಳು, ಅದು ತಾಯಿಯ ಮನೆ ಕಡೆದಾಗಿರಲಿ, ತಂದೆಯ ಮನೆ ಕಡೆಯದ್ದಾಗಿರಲಿ, ಹಿಂದಿನವರು ಮಾಡ್ತಾ ಇದ್ದರು ಅಂತಂದರೆ ನೀವು ಕೂಡ ಕೈ ಮುಗಿಯೋದು ಬಹಳ ಒಳ್ಳೆಯದು. ಇದೆಲ್ಲ ದೋಷಗಳು ಇರ್ತಕ್ಕಂತಹ ತಿಂಗಳು ರಾಹುವಿನ ವಿಷಯದಲ್ಲಿ. ಹಾಗಾಗಿ ರಾಹುವಿನ ದೋಷ ಇದೆ. ಶುಭ ಕಾರ್ಯಕ್ಕೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ ಮಕ್ಕಳಾಗುವ ವಿಷಯದಲ್ಲಿ ಅಥವಾ ಮದುವೆ ಆಗುವ ವಿಷಯದಲ್ಲಿ, ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆ ಆಗ್ತಕ್ಕಂಥದ್ದು, ಮದುವೆ ಮಕ್ಕಳು ವಿಷಯದಲ್ಲಿ, ಇದೆಲ್ಲ 9ನೇ ರಾಹುವಿನ ದೋಷ. ಹಾಗಾಗಿ ಆ ಹೆಣ್ಣು ಮಕ್ಕಳ ಸಂಕಲ್ಪದಲ್ಲಿ ಸುಬ್ರಹ್ಮಣ್ಯ ಮಠ, ಸುಬ್ರಹ್ಮಣ್ಯ ದೇವಸ್ಥಾನ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲಾದರೂ ಇಲ್ಲಿ ಎಲ್ಲ ಹೆಜ್ಜೆ ನಮಸ್ಕಾರ ಮಾಡಿಸೋದು, ಅಭಿಷೇಕ ಸೇವೆ, ಆಶ್ಲೇಷ ಬಲಿದಾನ, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು. ಆಯಿತಾ? ಮತ್ತು ದುರ್ಗಾ ಪಾರಾಯಣೆ ಅಂದರೆ ಚಂಡಿಕಾ ಪಾರಾಯಣೆ ಅಂತ ಕರೀತಾರೆ. ಅದನ್ನು ಮನೆಯಲ್ಲಿ ಚಂಡಿಕಾ ಪಾರಾಯಣೆಯನ್ನು ಮಾಡಿಸೋದು, ಅದರಿಂದಲೂ ಕೂಡ ಕುಜ ಮತ್ತು ರಾಹುವಿನ ದೋಷಗಳು ಪರಿಹಾರ ಆಗ್ತದೆ ಅಂತ. ರಾಹು ದೋಷ ಇರೋದರಿಂದ ಮಿಥುನ ರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.